ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜ್. ಇವತ್ತಿನ ದಿನ ನಾನು ನಿಮ್ಮೆಲ್ಲರಿಗೂ ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಇದು. ಮಳೆಗಾಲ ಆಗಿರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಏನಾದರೂ ಬೇಕು ಅಂತ ಅನಿಸ್ತಿರುತ್ತೆ. ಸೊ ಮನೆಯಲ್ಲಿ ಚಕ್ಕಲಿ ಅಥವಾ ಚಕ್ಕಲಿ ಮುರುಕೇನಾದರೂ ಇದ್ದರೆ ಈ ರೆಸಿಪಿಯನ್ನು ತುಂಬಾ ಸುಲಭವಾಗಿ ಒಂದು 5 to 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಹಾಗೆ ಚಳಿಗೆ ಇದು ಬಾಯಿಗೆ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ನಾನು ನಿಮಗೆ ತಿಳ್ಸೋಕೆ ಹೊರಟಿರ್ತಕ್ಕಂತಹ ರೆಸಿಪಿ ಚಕ್ಕಲಿ ಮಸಾಲ ಪುಡಿಯನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ಇದು ಅರ್ಧ kg ಗಟ್ಟಿ ಚಕ್ಕುಲಿ ಅಥವಾ ಚಕ್ಕುಲಿ ಮುರುಕಿಗೆ ಈ ಪುಡಿ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಐಟಮ್ಸ್ ಅಂತ ನೋಡೋಣ ಬನ್ನಿ. ಇದಕ್ಕೆ 6 ದಳ ಬೆಳ್ಳುಳ್ಳಿ, 8ರಿಂದ 10 ಒಣಗಿದ ಮೆಣಸಿನಕಾಯಿ, ಕೊಬ್ಬರಿ ಅರ್ಧ ಬಟ್ಲಲ್ಲಿ ಅರ್ಧ ಅಷ್ಟೇ, ಅಂದರೆ 1/4 ಬಟ್ಲು, ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಚಕ್ಕುಲಿ ಆದಷ್ಟು ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಮೆತುವು ಚಕ್ಕಲಿ ಬೇಗ ನುಣ್ಣಗಾಗ್ಬಿಡುತ್ತೆ. ಇದು ನುಣ್ಣಗಾಗಬಾರ್ದು, ರವೆ ಥರ ಇರಬೇಕು ಸ್ವಲ್ಪ. ಈಗ ಅರ್ಧ kg ಚಕ್ಕುಲಿಗೆ ಈ ಎಲ್ಲ ಪುಡಿಗಳನ್ನು ನಾವೇನು ಮಾಡಬೇಕಾಗುತ್ತೆ, ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಅದನ್ನು ರನ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಕೊಬ್ಬರಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಪುಡಿ ಮಾಡ್ಕೊಂಡ ನಂತರ ಈಗ ಅದಕ್ಕೆ ಈ ಚಕ್ಕುಲಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ರನ್ ಮಾಡ್ಕೊಳ್ಳಿ. ಖಾರ ಕಡಿಮೆ ಬೇಕು ಅನಿಸಿದವರು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನೂ ಅಷ್ಟೇ, ತುಂಬ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ರವೆ ರೀತಿಯಲ್ಲಿ ರನ್ ಮಾಡ್ಕೋಬೇಕು. ತುಂಬ ನುಣುಪು ಮಾಡಬಾರ್ದು. ನುಣುಪು ಮಾಡಿದ್ರೆ ಉಂಡೆ ಕಟ್ಬಿಡುತ್ತೆ. ಈಗ ಒಂದು ಒಬ್ಬೆ ಆದ ನಂತರ ಬಗ್ಗಿಸ್ಕೊಂಬಿಡಿ, ಇಕ್ಕಟ್ಟಾಗುತ್ತೆ ಜಾರ್ನಲ್ಲಿ. ಎಲ್ಲ ಒಟ್ಟಿಗೆ ಹಾಕಿದ್ರೆ ರುಚಿ ಚೆನ್ನಾಗಿರೋದಿಲ್ಲ. ಈಗ ಒಂದು ತಟ್ಟೆಗೆ ಬಗ್ಸಿ ನಂತರ ಮತ್ತೆ ಮಿಕ್ಕಿರ್ತಕ್ಕಂತಹ ಚಕ್ಕುಲಿಯನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರನ್ ಮಾಡಿ ಅದನ್ನು ಕೂಡ ಅದೇ ತಟ್ಟೆಗೆ ಬಗ್ಸಿ ಮಿಕ್ಸ್ ಮಾಡಿ. ಏಕೆ ಅಂತಂದರೆ ಬೆರ್ತಿರೋದಿಲ್ಲ, ನಾವು 2 ಒಬ್ಬೆಯಲ್ಲಿ ಓಡಿಸಿರ್ತೀವಿ. ಸೊ ಈಗ ಅದು ಬೆರ್ತಿರೋದಿಲ್ಲ. ಏನು ಮಾಡಬೇಕಾಗುತ್ತೆ, ಒಂದು ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ನಮಗೆ ಒಳ್ಳೆ ಬನ್ಸಿ ರವೆ ಟೈಪ್ ಕಾಣ್ತಿದೆ. ಈಗ ರುಚಿಯಾಗಿರ್ತಕ್ಕಂಥ ಚಕ್ಕುಲಿ ಮಸಾಲೆ ಪುಡಿ ರೆಡಿಯಾಗಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ವಿಭಿನ್ನ ರುಚಿಯಲ್ಲಿರುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಚಕ್ಕುಲಿ ಮಸಾಲ ಪುಡಿಯನ್ನು ಹೇಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ 5 to 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡೋದು ಅಂತ. ಸೊ ಇದನ್ನು ನೀವು ಖಂಡಿತ ಪಡ್ತೀರಾ. ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಆದಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವಿಡಿಯೋಗಳಿಗೋಸ್ಕರ ಕಾಯ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು, ಬಾಯ್.